ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ಪೋರಿ ತುಲಾಗ್ಸ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಪ್ಲೀಸ್ ಸಪೋರ್ಟ್ ಮಾಡಿ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಲಕ್ಕಿ ಇವರಿಗೆ ಕಡಲೆಕಾಯಿನ 4 ಮೂಟೆಯನ್ನು ಹಾಕಿ ಕಳಿಸಿರ್ತಾಳೆ. ತೊಗೊಂಡು ಬಂದು ಇಳಿತಾರೆ ಅವರು. ಏನು ಇಷ್ಟೆಲ್ಲ ತೊಗೊಂಡು ಬಂದಿದ್ದೀರಾ, ಇಷ್ಟೇ ಹಾಕೋ ಅಂದಾಗ ತಂದಂಥವ್ರು ಇಲ್ಲ ಅಜ್ಜಿನೇ ಕೊಟ್ಟು ಕಳಿಸಿದ್ರು ಅಂತ ಹೇಳ್ತಾರೆ. ಹಾಗಾದರೆ ಬನ್ನಿ ಟಿಫನ್ ಮಾಡಿಬರ್ರಿ ಅಂತ ಕರೆದಾಗ, ಬೇಡ ಸರ್, ನಮ್ಮದು ಮಾರ್ಕೆಟಲ್ಲಿ ಇನ್ನೂ ಕೂಡ ಮೂಟೆಗಳಿದ್ದಾವೆ, ಹೋಗ್ತೀವಿ ಅಂತ ಹೋಗ್ಬಿಡ್ತಾರೆ ಅವರು. ಅದನ್ನು ನೋಡಿದಂಥ ನಮ್ಮ ಈ ಶಾಂತಿ, ಅಯ್ಯೋ ಇಷ್ಟೊಂದು ಮೂಟೆನ ಇವನ್ನೆಲ್ಲ ಯಾಕೆ ಕಳಿಸ್ಬೇಕಾಗಿತ್ತು, ಅದ್ರ ಬದಲಿ ಅವ್ನು ಮಾರಿಬಿಟ್ಟು ದುಡ್ಡಾದರೂ ಕಳಿಸ್ಬಾರ್ದಾಗಿತ್ತಾ, ದುಡ್ಡಾದರೆ ಇವು ಉಪಯೋಗ ಆಗ್ತಿತ್ತು, ಇವನೇನು ನಾವು ಮಾರೋಕ್ಕಾಗುತ್ತಾ ಅಂತ ಶಾಂತಿ ಹೇಳಿದಾಗ, ಅಲ್ಲಿ ಬಂದಂಥ ನಮ್ಮ ಶ್ರುತಿ ನೋಡಿಬಿಟ್ಟು, ಏನು ಸ್ಮೆಲ್ ಇದ್ದಾವೆ ಮಾವ, ಎಷ್ಟು ಘಮ ಘಮ ಅಂತಿದ್ದಾವೆ ಅಂದಾಗ, ಹೌದಮ್ಮ ನೀವು ಹಾಕ್ಕೊಳ್ಳೋ ಸೇಂಟ್ಗಿಂತ ತುಂಬ ಚೆನ್ನಾಗಿ ಘಮ ಘಮ ಅಂತವ, ಮಣ್ಣಿನ ವಾಸನೆ ನೋಡಮ್ಮ, ಇವನ್ನ ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತಾರೆ, ಈ ಕಡೆ ನಮ್ಮ ಭಾಗದಲ್ಲಿ ಇವಕ್ಕೆ ಕಡಲೆ ಬೀಜ ಅಂತ ಕರಿತೀವಮ್ಮ ನಾವು ಅಂತ ಹೇಳ್ತಾರೆ. ಆಮೇಲೆ ಶಾಂತಿಗೆ ಹೇಳ್ತಾರೆ, ಅಲ್ಲ ಶಾಂತಿ, ಅಮ್ಮ ಅವ್ನು ಕೊಟ್ಟು ಕಳ್ಸೋದಲ್ಲದೆ ನಿನಗೆ ಮಾರಿ ದುಡ್ಡು ಕಳಿಸ್ಬೇಕಾ, ಅವ್ರಿಗೆ ವಯಸ್ಸಾಗಿದೆ, ಅವ್ರಿಗೆ ಮಾರಕ್ಕೆ ಅಡ್ಡಾಡೋಕ್ಕಾಗುತ್ತಾ, ನೀನೇನಾದರೂ ಮಾಡಿದೆಯಾ ನಮ್ಮ ಅಮ್ಮನಿಗೋಸ್ಕರ, ವಯಸ್ಸಾಗಿದೆ ಅಂತ ಏನಾದರೂ ಸಹಾಯ ಮಾಡಿದೆಯಾ ನೀನು, ಏನಿಲ್ವಲ್ಲ ನೀನು ಅಂತ ಬೈತಾರೆ. ಅದಲ್ಲದೆ ಎಲ್ಲ ಎಂಥ ಮಕ್ಕಳಿ ನೀನು, ಬರೀ ದುಡ್ಡು 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 ಅಂತೀಯಲ್ಲ ನೀನು ಅಂತ ಬೈತಾರೆ. ಎಲ್ಲರೂ ಕೂಡ ನಗ್ತಾರೆ. ಅಯ್ಯೋ ಅಪ್ಪ, ನೀನು ಸಕ್ಕರೆಗೆ ಹೇಳ್ತೀಯಲ್ಲಪ್ಪ, ಸಕ್ಕರೆಗಿದೆಲ್ಲ ಹೆಂಗೆ ಗೊತ್ತಾಗುತ್ತಪ್ಪ ಅಂತ ಸೂರ್ಯನೂ ಕೂಡ ನಗ್ತಾನೆ. ಅದಲ್ಲದೆ ಮೀನಾ, ಸುಮ್ಮನಿರ್ರಿ, ಯಾಕೆ ನೀವು ಅತ್ತೆನ ಕಾಡಿಸೋದು ಅಂತ ಸೂರ್ಯನಿಗೆ ಸುಮ್ಮನಾಗಿ ಹೇಳ್ತಾಳೆ. ಆದರೆ ಶಾಂತಿ ಮಾತ್ರ ವಟ ವಟ ಅಂತಿರ್ತಾಳೆ. ಶ್ರುತಿ ಏನಂತಾಳೆ, ನಾನು ಸ್ವಲ್ಪ ಅಮ್ಮನ ಮನೆಗೆ ಒಯ್ಲ ಅಂದಾಗ, ಆಯ್ತಮ್ಮ ಒಯ್ಯಿ ಅಂತ ಶಾಂತಿ ಹೇಳ್ತಾಳೆ. ಅದೇ ನಮ್ಮ ಮೀನಾ ಸ್ವಲ್ಪ ನನಗೂ ಸ್ವಲ್ಪ ಬೇಕ್ರಿ ಅಂತ ಕೇಳಿದಾಗ, ಯಾಕೆ ಅವನೇನು ಹೂವಿನ ಜೊತೆ ಅವನು ಮಾರ್ತೀಯೇನೇ ನೀನು, ಬೇಕಂದ್ರೆ ಒಂದು ಮುಟ್ಗೆ ತಗೋ ತಿನ್ನು ನೀನು ಅಂತ ಹೇಳ್ತಾಳೆ. ಆವಾಗ ಮೀನಾ, ಅಲ್ಲ ಅತ್ತೆ, ನನಗಲ್ಲ, ಅವು ಕೃಷ್ಣನ್ಗೆ ಶೇಂಗಾ ಈ ಕಡಲೆ ಬೀಜ ಅಂದರೆ ತುಂಬ ಇಷ್ಟ, ಅವನಿಗೋಸ್ಕರ ಅತ್ತೆ ಅಂತ ಹೇಳ್ತಾಳೆ. ಈ ಕಡೆ ನೋಡಿದರೆ ಪರಿಮಳ ಅವ್ರಿಗೆ ಸಿಸ್ಟ್ರ್ ಚೆಕ್ ಮಾಡ್ತಾ ಇದ್ದಾರೆ. ಅದೇ ಟೈಮ್ಗೆ ರೋಹಿಣಿ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿಬಿಟ್ಟು ಆ ಕಾಲನ್ನು ಆಕೆ ಮಗ ಕ್ರಿಶ್ ಏನು ಮಾಡ್ತಾನೆ, ರಿಸೀವ್ ಮಾಡ್ತಾನೆ. ಹೇಳ್ತಾನೆ ಅವನು, ಅಜ್ಜಿ ಅಮ್ಮ ಕಾಲ್ ಮಾಡ್ತಿದ್ದಾಳೆ ಅಜ್ಜಿ ಅಂತ ತುಂಬ ಖುಷಿಯಿಂದ ಪಾಪ ಹುಡುಗ ಕಾಲನ್ನು ರಿಸೀವ್ ಮಾಡ್ತಾನೆ. ಆವಾಗ ರೋಹಿಣಿ, ಅಯ್ಯೋ ಪುಟ ಹೇಗಿದೆಯಾ ಕ್ರಿಶ್, ಚೆನ್ನಾಗಿದೆಯಾ ನೀನು, ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದೀಯಾ ನೀನು ಅಂತ ಕೇಳ್ತಾಳೆ. ಆವಾಗ ಕ್ರಿಶ್, ಹ್ಞೂನಮ್ಮ ನಾನು ಚೆನ್ನಾಗಿದ್ದೀನಿ, ತುಂಬಾ ಚೆನ್ನಾಗಿ ಸ್ಟಡಿ ಮಾಡ್ತಾ ಇದ್ದೀನಮ್ಮ ನಾನು ಅಂತ ಹೇಳ್ತಾಳೆ. ಆವಾಗ ರೋಹಿಣಿ, ಆಯಿತು ಪುಟ, ಅಜ್ಜಿ ಇಲ್ವಾ ಅಲ್ಲಿ, ಅಜ್ಜಿ ಕೈಯಾಗ ಕೊಡು, ಅಜ್ಜಿನ ಕಾಡಬೇಡ ನೀನು, ಅಜ್ಜಿಗೆ ಹುಷಾರಿಲ್ಲ ಕಣೋ ಅಂದಾಗ, ಹೌದಮ್ಮ ಅಜ್ಜಿಗೆ ಹುಷಾರಿಲ್ಲ, ಯಾವಾಗಲೂ ನೋಡಿದರೆ ಬರೀ ಮಲ್ಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅವರು ಅಂತ ಹೇಳ್ತಾನೆ. ಕೊಡ್ತೀನಿ ನೋಡಿ ಅಜ್ಜಿ ಕೈಯಾಗ ಅಂತ ಪರಿಮಳ ಅವ್ರ ಕೈಲಿ ಫೋನನ್ನು ಕೊಡ್ತಾರೆ. ಪರಿಮಳ ಮಾತಾಡ್ತಾರೆ. ಏನಮ್ಮ ಹೇಳಂದಾಗ, ಇಲ್ಲ ಅಮ್ಮ, ನೀನು ನೋಡೋಕ್ಕೆ ಕೃಷ್ಣ ಭೇಟಿಯಾಗೋಕ್ಕೆ ಮೀನಾ ಸೂರ್ಯ ಬರ್ತಾರೆ, ನೀನು ಹುಷಾರಾಗಿರು ಅಂತ ಈ ರೋಹಿಣಿ ಪರಿಮಳ ಅವ್ರಿಗೆ ಹೇಳ್ತಾಳೆ. ಈ ಕಡೆ ನಮ್ಮ ಚೆಫ್ ರವಿ ಕಡಲೆ ಬೀಜದ ಬರ್ಫಿಯನ್ನು ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಮಾಡಿರ್ತಾನೆ. ಅದನ್ನು ನೋಡಿಬಿಟ್ಟು ಶ್ರುತಿ ತಿಂದು, ಏನು ಚೆನ್ನಾಗಿ ಮಾಡ್ತೀವೋ ರವಿ ಅಂತ ತೊಗೊಂಡು ಬಂದು, ಈ ಕಡೆ ಹೊರಗಡೆ ಮೀನಾ ಅವ್ರು ಇರ್ತಾರೆ, ಅವ್ರಿಗೂ ಕೂಡ ತೊಗೊಳ್ಳಿ ಮೀನಾ, ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ರವಿ ಕಡಲೆ ಬೀಜದ ಮಿಠಾಯಿ, ಸೂಪರಾಗಿದೆ ಅಂತ ಹೇಳಿ ಕೊಡ್ತಾಳೆ. ಹೌದು ರವಿ, ತುಂಬ ಚೆನ್ನಾಗಾಗಿದೆ ರವಿ, ನಾನು ಕೃಷ್ಣ ಮೀಟಾಗಕ್ಕೆ ಹೋಗ್ತೀನಿ, ನಂಗೆ ಕೃಷ್ಗೆ ಒಂದು 2 ಪೀಸ್ ಕೊಡ್ತೀಯಾ ಅಂತ ಹೇಳ್ತಾರೆ. ಆಯಿತು ತಗೋ ಅಂತ ರವಿನೂ ಕೂಡ ಓಕೆ ಅಂತಾನೆ. ಆಯಿತು ರವಿ, ನಾನು ಪಾಪಗೆ ಒಯ್ದು ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಅದೇ ಟೈಮ್ಗೆ ಅಲ್ಲಿ ಶಾಂತಿ ಬರೋದನ್ನು ನೋಡಿಬಿಟ್ಟು ಶ್ರುತಿ ರೇಗಾಡ್ತಾಳೆ. ಏನ್ರಿ ಮೀನಾ, ನಿಮ್ಮಿಂದ ನಾವು ಡಿಸ್ಟೆನ್ಸ್ ಕಾಯ್ಕೋಬೇಕು ಅಂದ್ಕೊಂಡಿದ್ದೀವಿ, ಅವ್ರಿಗೆ ಯಾಕೆ ಕೊಡ್ತೀಯೋ ಇದನ್ನ ಮಿಠಾಯಿನ ಅಂತ ರವಿಗೆ ರೇಗ್ದಂಗೆ ಮಾಡ್ತಾಳೆ. ಕರೆಕ್ಟ್ ಹೇಳಿದೆ ಅಮ್ಮ ನೀನು ಶ್ರುತಿ, ಇವಳನ್ನ ಎಲ್ಲಿಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ಬೇಕು, ಇವಳು ಇಲ್ಲಾಂದರೆ ಮೇಲೇ ಹತ್ಬಿಡ್ತಾಳೆ ಇವಳು ಅಂದಾಗ, ಏನು ನಾನೇ ನಿಮ್ಮ ಕಡಲೆ ಬೀಜದ ಮಿಠಾಯಿ ತಿನ್ನಕ್ಕೆ ಬಂದಿಲ್ಲ ಅಂತ ಮೀನಾ ಅಂತಾಳೆ. ನಿಮ್ಗೇನು ಕೊಡಲ್ಲ ಹೋಗ್ರಿ ನಾವು ಅಂತ ಶ್ರುತಿ ಅಂತಾಳೆ. ಆವಾಗ ಮೀನಾ ಅಲ್ಲಿಂದ ಹೋಗಿಬಿಡ್ತಾಳೆ. ಈ ನಮ್ಮ ಶಾಂತಿ ಅದನ್ನು ಟೇಸ್ಟ್ ನೋಡಿಬಿಟ್ಟು, ಎಷ್ಟು ಚೆನ್ನಾಗಿ ಮಾಡಿದೀವಿ ರವಿ, ಕಸ್ತೂರಿಗೆ ತುಂಬ ಇಷ್ಟ, ಇದು 1-2 ಬಾಕ್ಸಲ್ಲಿ ಹಾಕಿಕೊಡು ಅಂತ ಹೇಳಿ ಹಾಕಿಸ್ಕೊಂಡು ಅದನ್ನು ಕಸ್ತೂರಿ ಮನೆಗೆ ತೊಗೊಂಡು ಹೋಗ್ತಾಳೆ ಶಾಂತಿ. ಈ ಕಡೆ ಮೀನಾ ಶ್ರುತಿ ಮತ್ತೆ ಮೀಟಾಗಿ, ಸಾರಿ ಮೀನಾ ಅವ್ರಿಗೆ ತುಂಬ ಜಾಸ್ತಿ ಮಾತಾಡಿದೆ ಅನಿಸುತ್ತೆ ಅಂದಾಗ, ಇಲ್ಲ ಬಿಡ್ರಿ, ಮತ್ತು ಹಾಗೆ ಇರೋದು ಅದು, ಆದರೆ ಅತ್ತೆಗೆ ಗೊತ್ತಾದರೆ ನಮ್ಮಿಬ್ಬರು ಗತಿ ಏನಾಗುತ್ತೆ ಅಂದಾಗ, ಏನಿಲ್ಲ ಅವ್ರನ್ನ ಈ ಇದೆಲ್ಲ ಚುಚ್ಕೊ, ಇದನ್ನೇ ಕಾಸಿ ಬರಿ ಕೊಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಮೀನು, ಅಯ್ಯೋ ಬೇಡ ರೀ ಅತ್ತೆಯವರು, ನಾವಿಬ್ಬರು ಈ ರೀತಿ ನಾಟಕ ಮಾಡ್ತಿದ್ದೀವಿ ಅಂತ ಗೊತ್ತಾದರೆ ನಮ್ಮನ್ನ ಬಾಣಲೆಯಲ್ಲಿ ಹಾಕಿ ಹುರಿದು ಬಿಡ್ತಾರೆ ಅತ್ತೆ ಅಂತ
ಶ್ರುತಿಗೆ ಮೀನಾ ಹೇಳ್ತಾಳೆ. ನಂತರ ಈ ಕಡೆ ಕ್ರಿಶ್ ಮನೆಗೆ ಸೂರ್ಯ ಮತ್ತು ಮೀನಾ ಕಡಲೆ ಬೀಜ ಮತ್ತು ಆ ಮಿಠಾಯಿನ ತೆಗೆದುಕೊಂಡು ಈ ಪರಿಮಳ ಅವ್ರ ಮನೆಗೆ ಬರ್ತಾರೆ. ಪರಿಮಳ ಅವ್ರಿಗೆ ಆಗಲೇ ರೋಹಿಣಿ ಕಾಲ್ ಮಾಡಿ ತಿರ್ಸಿರ್ತಾರೆ, ಈ ರೀತಿ ಬರ್ತಾ ಇದ್ದಾರೆ, ಅವರು ಕೃಷ್ಣ ದತ್ತಕ್ಕೆ ತೊಗೊಳ್ಳೋ ವಿಚಾರ ಮಾತಾಡ್ತಾರೆ, ನೀ ಅದಕ್ಕೆ ಓಕೆ ಕೊಡಬೇಡ ಅಂತ ಹೇಳಿರ್ತಾರೆ. ಪಾಪ ಪರಿಮಳ ಅವರು ತುಂಬಾ ಗಾಬರಿ ಆಗಿಬಿಡ್ತಾರೆ, ಏನು ಹೇಳ್ತಾರೋ ಏನು ಬರ್ತಾರೋ ಅಂತ. ಬನ್ನಿ ಸೂರ್ಯ ಮೀನಾ ಅಂತ ಕರ್ಕೊಂಡು ಕೂಡಿಸ್ತಾರೆ. ಮೀನಾ ಬಾಕ್ಸನ್ನು ನೋಡಿಬಿಟ್ಟು ಏನಮ್ಮ ಇದು, ಯಾಕೆ ಹುಷಾರಿಲ್ವಾ ಅಂದಾಗ ಅಲ್ಲೇ ನಿಂತಂಥ ಸಿಸ್ಟರ್, ಇಲ್ಲ ಮೇಡಮ್ ಇವ್ರಿಗೆ ಅವಾಗ ಬಿ ಪಿ ಹೆಚ್ಚು ಕಮ್ಮಿ ಆಗ್ತಿತ್ತು, ಮೊನ್ನೆ ಮೈನರ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾಳೆ. ಆವಾಗ ಅಯ್ಯೋ ಅಮ್ಮ ಇದು ತಿಳಿಸ್ಬಾರ್ದ, ನೀವು ನಿಮ್ಮವ್ರಂತ ನಾವಿದ್ದೀವಿ, ನಮ್ಗೆ ತಿಳಿಸಿದ್ರೆ ನಾವು ನೋಡ್ಕೋತಿದ್ವಲ್ಲ ನಿಮ್ಮನ್ನೇ, ನೀವು ಈ ವಿಚಾರ ಯಾಕೆ ಮುಚ್ಚಿಟ್ರಿ ಅಂದಾಗ, ಇಲ್ಲ ಅಮ್ಮ ಏನಾಯಿತು ಬಿಡಿ, ನಮ್ಮ ಮಗಳೇ ಕಾಲ್ ಮಾಡಿ ಇವ್ರನ್ನ ಇಟ್ಟಿದ್ದಾರೆ ನನ್ನ ಹುಷಾರಾಗಿ ನೋಡ್ಕೊಳ್ಳಿಕ್ಕೆ, ಏನಿಲ್ಲ ಇವಾಗ ಆರಾಮಿದ್ದೀನಿ ನಾನು, ಏನು ವರಿ ಮಾಡಬೇಡ್ರಿ ನೀವು ಅಂತ ಪರಿಮಳ ಅವರು ಹೇಳ್ತಾರೆ. ಆವಾಗ ಆ ಸಿಸ್ಟರ್ ನಾನು ಮನೆಗೆ ಹೋಗ್ತೀನಿ ರೀ ಸ್ವಲ್ಪ ಹೊತ್ತು ಅಂತ ಸಿಸ್ಟರ್ ಹೋಗ್ತಾರೆ. ಮೀನಾ ಕೇಳ್ತಾಳೆ, ಎಲ್ಲಿ ಕ್ರಿಶ್ ಕಾಣ್ತಾ ಇಲ್ಲ ಅಲ್ಲ ಅಂತ. ಸೂರ್ಯನೂ ಕೂಡ ವಿಚಾರ ಮಾಡ್ತಾನೆ, ಎಲ್ಲಿ ಅಮ್ಮ, ನಾನು ಅವನು ಸ್ಕೂಲಿಂದ ಬರೋ ಟೈಮ್ಗೆ ಬರಬೇಕಂತ ಇವಾಗ ಬಂದ್ವಿ, ನಾವು ಕಾಣ್ತಾ ಇಲ್ಲಲ್ಲ ಕ್ರಿಶ್ ಅಂತ ಕೇಳ್ತಾರೆ. ಆವಾಗ ಮೀನಾ, ಇಲ್ಲ ಅಮ್ಮ, ನನಗೆ ತಾಯಿ ಇಲ್ಲದ ನೋವು ಏನನ್ನೋದು ನಮ್ಮ ಸೂರ್ಯ ಅವ್ರಿಗೂ ಗೊತ್ತು, ಅದಕ್ಕೋಸ್ಕರ ನಾವು ಕೃಷ್ಣ ದತ್ತಕ್ಕೆ ತೊಗೋಬೇಕಂತ ಮಾಡಿದ್ದೀವಿ ಅವನ್ನ, ಅವರು ಎಲ್ಲಿದ್ದಾನೆ ಕ್ರಿಶ್ ಅಂತ ಕೇಳಿದಾಗ, ಇಲ್ಲ ಅಮ್ಮ ಅವನು ಇಲ್ಲೇ ನಮ್ಮ ಸಂಬಂಧಿಕರ ಮನೆಗೆ ಕಳಿಸಿದ್ದೀನಿ, ನಂಗೆ ಹುಷಾರಿಲ್ಲಲ್ಲ ನೋಡ್ಕೊಳಕ್ಕಾಗಲ್ಲ ಅಂತ ಅಲ್ಲಿ ಕಳಿಸಿದ್ದೀವಿ ಅಂದಾಗ, ಇಲ್ಲ ಅಲ್ಲಿ ಯಾಕೆ ಕಳಿಸ್ತೀರ, ನಾವು ದತ್ತಕ್ಕೆ ತೊಗೋತೀವಿ, ನಾವು ಚೆನ್ನಾಗಿ ನೋಡ್ಕೋತೀವಿ, ಅವ್ರಿಗೆ ತಂದೆ ತಾಯಿ ಕೊರತೆ ಪ್ರೀತಿ ಕೊರತೆ ಬರದಾಗೆ ನಾವು ನೋಡ್ಕೋತೀವ, ಪ್ಲೀಸ್ ಅಮ್ಮ ನೀವು ಯೋಚನೆ ಮಾಡಿ ತಿಳಿಸಿ, ನಮಗೆ ಸೂರ್ಯ ಅವ್ರಿಗಂತೂ ತಾಯಿಯ ಪ್ರೀತಿ ಇಲ್ಲ ಅನ್ನೋ ಅನುಭವ ಇದೆ, ಅದಕ್ಕೆ ಆ ಮಗು ಅದರಿಂದ ವಂಚಿತ ಆಗಬಾರ್ದು, ಆಮೇಲೆ ಮಗುವಿಗೆ ಒಳ್ಳೆ ಎಜುಕೇಷನ್ನು ಕೊಡಿಸ್ತೀವಮ್ಮ ಅಂದಾಗ, ಅಲ್ಲಮ್ಮ ಹಾಗಲ್ಲ, ಅವನ್ನ ಕಳಿಸೋದು ಹೇಗೆ ಅಂತ ಹೇಳ್ತಾ, ನಾವಿನ್ನು ಬರ್ತೀವಿ ಅಂತ ಸೂರ್ಯ ಮೀನಾ ಹೊರಡ್ತಾರೆ. ಹೊರಡಿಂದ ಈ ಪರಿಮಳ ಅವರು ರೋಹಿಣಿಗೆ ಕಾಲ್ ಮಾಡಿ ತಿಳಿಸ್ತಾರೆ, ಈ ರೀತಿ ಬಂದಿದ್ದರು ಅವರು ಕೃಷ್ಣ ದತ್ತಕ್ಕೆ ತೊಗೋತಾರಂತ ಅಂದಾಗ, ಏನಮ್ಮ ನೀನು ಅದಕ್ಕೆ ಹ್ಞೂ ಅಂದ್ಬಿಟ್ಟ ನೀನು, ನಾನು ತಾಯಿ ಇರುವಾಗಲೇ ಅವ್ರಿಗೆ ಕೊಡಕ್ಕೆ ಒಪ್ಕೊಂಡ ನೀನು ಅಂತ ರೇಗ್ತಾಳೆ. ಆವಾಗ ಪರಿಮಳ ಅವರು, ಇಲ್ಲ ಕಣಿ, ನೀನೇನು ಪ್ರೀತಿ ಕೊಟ್ಟಿದ್ದೀಯ, ಆ ಮಗುವನ್ನ ಸಾಕಿ ಬೆಳೆಸ್ದವಳು ನಾನು, ಈಗ ಅವ್ರು ಪ್ರೀತಿ ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ, ನೀನು ಏಕೆ ಹಿಂಗೆ ಮಾತಾಡ್ತೀಯ ಅಂದಾಗ, ಅಮ್ಮ ನಿನಗೆ ಅದ್ರ ಹಕ್ಕಿಲ್ಲಮ್ಮ, ಇವಾಗ ನನ್ನ ಮಗ ಬೇಜಾರಾದನ್ನ ನಿನಗೆ ಮಾಡೋಕ್ಕೆ, ನನ್ನ ಮಗನ ನೀನು ಅವ್ರಿಗೆ ಕೊಡೋ ಹಾಗಿಲ್ಲ, ಅವ್ರು ಇನ್ನೊಮ್ಮೆ ಬಂದರೆ ನಿಮಗೆ ಮಗುನ ದತ್ತಕ್ಕೆ ಕೊಡೋಲ್ಲ ಅಂತ ನೀನು ತಿಳಿಸಿ ಹೇಳಿ ಕಳಿಸ್ಬೇಕು ನೀನು, ಅದು ಹೇಗೆ ನೀ ಅವ್ರಿಗೆ ನನ್ನ ಮಗುನ ಕೊಡ್ತೀಯ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ. ಪಾಪ ಈ ಕಡೆ ಸೂರ್ಯ ಮೀನಾ ಭಾರವಾದ ಮನಸ್ಸಿಲೆ ಮನೆ ಕಡೆ ಬರ್ತಾರೆ. ರಂಗನಾಥ್ ಅವ್ರು ಕೇಳ್ತಾರೆ, ಅಲ್ಲ ಮೀನಾ ಹೋಗುವಾಗ ಎಷ್ಟು ಖುಷಿಯಿಂದ ಹೋಗಿದ್ರಲ್ಲಮ್ಮ, ಯಾವಾಗ ಈಗ ಯಾಕೆ ಇಷ್ಟು ಮನಸ್ಸು ಭಾರವಾಗಿ ಬರ್ತಾ ಇದ್ದೀರಾ, ಏನಾಯಿತು ಅಂದಾಗ, ಇಲ್ಲ ಅಪ್ಪ ಅವ್ರಿಗೆ ಕ್ರಿಶ್ ಅವ್ರ ಅಜ್ಜಿಗೆ ಹುಷಾರಿಲ್ಲಪ್ಪ, ಅದಕ್ಕೋಸ್ಕರ ಮಗುನ ನೋಡೋಕ್ಕೋಳಕ್ಕಾಗಲ್ಲ ಅಂತ ಅವರ ಸಂಬಂಧಿಕರ ಮನೇಲಿ ಬಿಟ್ಟಿದ್ದಾರಂತ ನಮ್ಮ ಕ್ರಿಶ್ ಭೇಟಿನೇ ಆಗಲಿಲ್ಲ ಅಂದಾಗ, ಹೌದಾ ಪಾಪ ಅವ್ರಿಗೆ ಯಾಕೆ ಆವಾಗವಾಗ ಹುಷಾರು ತಪ್ಪುತ್ತೋ ಏನೋ, ಅವ್ರ ಮಗಳು ಬಂದಿದ್ದಾಳೆ ಅಂತ ಕೇಳ್ತಾರೆ ರಂಗನಾಥ್ ಅವರು. ಇವಾಗ ಸೂರ್ಯ, ಇಲ್ಲಪ್ಪ ಅವ್ರ ಮಗಳು ಬಂದಿಲ್ಲ, ಅದ್ರ ಬದಲು ಒಬ್ಬರ ನರ್ಸನ್ನು ನೇಮಕ ಮಾಡಿದ್ದಾರೆ ಅವರ ತಾಯಿನ ನೋಡ್ಕೊಳ್ಳೋಕ್ಕೆ, ಪಾಪ ಆ ಕೂಸನ್ನು ಬೇರೆದವರು ಅವ್ರ ಸಂಬಂಧಿಕರ ಮನೇಲಿ ಬಿಟ್ಟಿದ್ದಾರಂತಪ್ಪ, ಎಂಥವಳಪ್ಪ ಹುಡ್ಗನ ತಾಯಿ, ನನಗೇನು ಕೈಲಿ ಏನಾದರೂ ಸಿಕ್ಕರೆ ಅವ್ರನ್ನ ಏನು ಹೇಳಪ್ಪ ಅಂತ ಅಂದಾಗ, ಪಾಪ ಇಲ್ಲಿ ರೋಹಿಣಿ ಅದನ್ನೇ ಕೇಳಿಸ್ಕೊಂತ ನಿಂತಿರ್ತಾಳೆ. ಪಾಪ ಮಾತಾಡೋಕ್ಕೆ ಹಾದಿ ಇಲ್ಲ, ಆದರೆ ನಮ್ಮ ಸೂರ್ಯ ಮಾತ್ರ ತುಂಬಾ ಮರಗ್ತಾ ಇರ್ತಾನೆ, ಇಲ್ಲಪ್ಪ ನಾವು ಅವ್ನ ದತ್ತಕ್ಕೆ ತೊಗೋಬೇಕಂತ ಮಾಡಿದ್ವಿ ಕೃಷ್ಣ, ಆ ವಿಚಾರನ ಅವ್ರ ಅಜ್ಜಿ ಇದ್ರಿಗೆ ಹೇಳಿ ಬಂದಿದ್ದೀವಿ, ಇವಾಗ ಅವ್ರ ಅಜ್ಜಿ ಏನಂತಾರೋ ಏನೋ ನೋಡಬೇಕಪ್ಪ, ಅವ್ರ ತಾಯಿ ಅದಕ್ಕೆ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಅವ್ರ ತಾಯಿ ನಂಬರ್ ಏನಾದರೂ ಸಿಕ್ಕರೆ ಅವ್ರನ್ನೇನಪ್ಪ ಅಂದ್ರೆ ವಿಚಾರ ಮಾಡ್ತೀನಿ, ದುಡಿಮೆ ಸಿಗುತ್ತೆ, ತಾಯಿ ಸಿಗ್ತಾರ ಅಂತ ಕೇಳ್ತೀನಪ್ಪ ಅವ್ರನ್ನ ಅಂದಾಗ ರೋಹಿಣಿ ಗಾಬರಿನೇ ಆಗಿಬಿಡ್ತಾಳೆ. ರಂಗನಾಥ್ ಅವರು, ಅಲ್ಲ ನಿಮ್ಮ ಇಚ್ಛೆ ಪ್ರಕಾರ ಮಗುನ ದತ್ತಕ್ಕೆ ತಗೊಳ್ಳೋದಲ್ಲ, ಅದಕ್ಕೆಲ್ಲರ ಪರ್ಮಿಷನ್ನು ಕೂಡ ಬೇಕು, ಆ ಮಗುವಿನ ತಾಯಿ ಪರ್ಮಿಷನ್ ಕೂಡ ಬೇಕು, ನೋಡೋಣಂತ ವಿಚಾರ ಮಾಡೋಣಂತ ಅಂತ ಹೇಳ್ತಾರೆ. ಅವರು ಕೃಷ್ಣ ದತ್ತಕ್ಕೆ ತಗೋತಾರ ಇಲ್ವಾ ನಾಳಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು.